Karnataka Chief Minister Siddaramaiah has spoken to TV9 Network in an exclusive interview. Addressing a host of issues, the Chief Minister highlighted tons of government guarantees, popular schemes and the upcoming by-polls. Siddaramaiah also charged at the BJP on its track record in the state and at the centre. Finally, he also took barbs at the central leadership on the issue of farmers' welfare and subsidy schemes. Listen in. ನಾವು ಕಳೆದ 1.5 ವರ್ಷದಿಂದ ಅಧಿಕಾರದಲ್ಲಿದ್ದೀವಿ. ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡೋಕ್ಕಾಗಲ್ಲ ಅಂತ ಬಿಜೆಪಿಯವರು ಹೇಳಿದ್ರು. ನಾವು ಅಧಿಕಾರಕ್ಕೆ ಬಂದ 7-8 ತಿಂಗಳಲ್ಲೇ ಎಲ್ಲ ಜಾರಿ ಮಾಡಿದ್ದೀವಿ. ಈ ಗ್ಯಾರಂಟಿ ಯೋಜನೆಗಳಿಗೆ 56,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಸೊ ಅದನ್ನು ಜನಗಳ ಮುಂದೆ ಪ್ರೊಜೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ನಂಬರ್ 1. ನಂಬರ್ 2, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಬಿ ಜೆ ಪಿಯವರು ಮಾಡೋಕ್ಕಾಗಲ್ಲ, ಅಭಿವೃದ್ಧಿ ಕೆಲಸಗಳು ದುಡ್ಡಿರಲ್ಲ, ಖಜಾನೆ ಖಾಲಿ ಆಗಿಬಿಡ್ತದೆ ಅಂತೆಲ್ಲ ಸುಳ್ಳು ಅಪಪ್ರಚಾರ ಮಾಡ್ತಿರಲ್ಲ. ಅದಕ್ಕೆ ಉತ್ತರವಾಗಿ ನಾವು ಈ 3 ಚುನಾವಣೆಗಳಲ್ಲಿ ಗೆಲ್ತೀವಿ. ಜನರು ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆಯನ್ನು, ನಮಗೆ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ಜಾರ್ಖಂಡ್ನಲ್ಲಿ ಅಲ್ಲೇನು ದಿವಾಳಿ ಆಗಲ್ವಾ? ಜಾರ್ಖಂಡ್ನೆಲ್ಲ ಅನೌನ್ಸ್ ಮಾಡಿದಾರಲ್ಲ ಅಮಿತ್ ಶಾ ಹೋಗಿ ಗ್ಯಾರಂಟಿ ಯೋಜನೆಗಳೆಲ್ಲ, ಅಲ್ಲಿ ದಿವಾಳಿ ಆಗಲ್ವಾ? ಒಂದು ವೇಳೆ ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದರೆ ಅಲ್ಲಿ ದಿವಾಳಿ ಆಗಲ್ವಾ? ನರೇಂದ್ರ ಮೋದಿಯವರು ಹೇಳೋದೊಂದು ಮಾಡೋದೊಂದು. ಅವರು ಕಳೆದ 10 ವರ್ಷಗಳಲ್ಲಿ ಚುನಾವಣಾ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ, ಯಾವುದಾದ್ರು ಒಂದು ಜಾರಿ ಮಾಡಿರೋದು ತೋರಿಸಿ ನೋಡಿ. ಇಂಥದ್ದು ಮಾಡಿದ್ದಾರೆ ಅಂತ ಹೇಳಿ ನೋಡೋಣ. ಅಚ್ಛೇದಿ ನಾಯಿಗ ಅಂತಂದ್ರು ಬಂತ? ವಿದೇಶದಲ್ಲಿ ಕಪ್ಪೋಣ ಇದೆ ತಗೊಬತ್ತೀನಿ ಅಂತ ಹೇಳಿದ್ರು ಬಂತ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತಂದ್ರು ಬಂತ? ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಎಲ್ಲ ಇಳಿಸ್ತೀನಿ ಅಂದರು, ಆಯಿತಾ? ನಮ್ಮ ಡಾಲರ್ಸ್ ಬೆಲೆ ಈಗ ದುಡ್ಡು ಜಾಸ್ತಿ ಆಗಿದೆ, ಇಂಡಿಯನ್ ಮನಿ ಜಾಸ್ತಿ ಆಗಿಬಿಟ್ಟದೆ, ಅದನ್ನು ಕಡಿಮೆ ಮಾಡ್ತೀನಿ ಅಂತಂದರು. 58 ರೂಪಾಯಿ ಇತ್ತು, 85 ಆಗಿದೆ ಈಗ. 58 ರೂಪಾಯಿ ಇಂಡಿಯನ್ ಮನಿ ಇತ್ತು ಅವತ್ತು ಇವರು ಪ್ರಧಾನಿಯಾದಾಗ. ಇವತ್ತು 85 ರೂಪಾಯಿ ಆಗಿದೆ. ಆಗಿದೆಯಾ? ಯಡಿಯೂರಪ್ಪನವ್ರಿಗೆ ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವ್ರ ಮೇಲೆ ಚಾರ್ಜ್ ಶೀಟ್ ಆಗಿದೆ, ಅವರು ಬೇಲ್ ಮೇಲಿದ್ದಾರೆ. ಅವರು ಸಂಸದೀಯ ಮಂಡಳಿ, ಬಿ ಜೆ ಪಿ ಸಂಸದೀಯ ಮಂಡಳಿ ರಾಜೀನಾಮೆ ಕೊಡಬೇಕು. ಯಾವ ನಾಯಕರುಗಳ ಮೇಲೆ ಕೇಸ್ ಇಲ್ಲ? ವಿಜೇಂದ್ರನ ಮೇಲೆ ಕೇಸ್ ಇಲ್ವಾ? ಬಿ ಜೆ ಪಿ ನಾಯಕರ ಮೇಲೆ ಯಾರ ಮೇಲೆ ಕೇಸ್ ಇಲ್ಲ? ಇವನ ಮೇಲೆ ಕೇಸ್ ಇಲ್ವಾ? ಬಿಜಾಪುರದ MLA ಮೇಲೆ, ಯತ್ನಾಳ್ ಮೇಲೆ, ಆರ್ ಅಶೋಕನ ಮೇಲೆ ಕೇಸ್ ಇಲ್ಲ? ಯಾರ ಮೇಲಿಲ್ಲ? ಭ್ರಷ್ಟಾಚಾರದ ಆರೋಪ ಬಸವರಾಜ ಬೊಮ್ಮಾಯಿ ಮೇಲಿಲ್ಲ? BJP ಬಸವರಾಜ ಬೊಮ್ಮಾಯಿ ಅವನ ಮೇಲಿಲ್ಲ? ಅವ್ರಿಗೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಟು ಕ್ರಿಟಿಸೈಸ್ ಕಾಂಗ್ರೆಸ್ ಗೌರ್ಮೆಂಟ್? ಏನಿದೆ ಅವರಿಗೆ? ಈಗ ಮೂಢ ಹಗರಣ ಅಂತ ಇಟ್ಕೊಳ್ಳೋಣ. ಮೂಢ ಅದು ಪ್ರಕರಣ, ಅದು ಹಗರಣ ಅಲ್ಲ. ಅದನ್ನು ಸುಳ್ಳು ಆರೋಪಗಳು ಮಾಡಿದ್ರು. ವಾಟ್ ಈಸ್ ಮೈ ರೋಲ್ ಇನ್ ದಿ ಎಂಟೈರ್ ಪ್ರಕರಣದಲ್ಲಿ? ನನ್ನ ರೋಲ್ ಏನಿದೆ? ಐ ಹ್ಯಾವ್ ನಾಟ್ ರಿಟನ್ ಎ ಲೆಟರ್, ಐ ಹ್ಯಾವ್ ನಾಟ್ ಪಾಸ್ಡ್ ಎನ್ ಆರ್ಡರ್ಸ್, ಐ ವಾಸ್ ನಾಟ್ ಇನ್ ಪವರ್ ವೆನ್ ದಿ ಸೈಟ್ಸ್ ವರ್ ಗಿವನ್. BJP was in power, the chairman was the BJP chairman. Okay, they say the Siddaramaiah ಇದರಲ್ಲಿ ಐ ಆಮ್ ಎ ವಿಕ್ಟಿಮ್ ಅಷ್ಟೇನೆ. ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರವೇ ನೇಮಿಸಿರುವಂತಹ ಪೊಲೀಸ್ ಅಧಿಕಾರಿಗಳು ರಾಜ್ಯದ ಮುಖ್ಯಮಂತ್ರಿಗಳನ್ನ ಹೇಗೆ ತನಿಖೆ ಮಾಡ್ತಾರೆ? ಯು ಆರ್ ರಾಂಗ್. ಲೋಕಾಯುಕ್ತ ಪೊಲೀಸ್ನವರು ನಾವು ನೇಮಿಸ್ತವ್ರಲ್ಲ. ಲೋಕಾಯುಕ್ತವ್ರು ಹೇಳಿದವ್ರನ್ನ ನಾವು ಆರ್ಡರ್ಸ್ ಮಾಡ್ತೀವಿ. ಬಟ್ ಆರ್ ದೇ ನಾಟ್ ಪಾರ್ಟ್ ಆಫ್ ಗವರ್ನಮೆಂಟ್ ಸರ್? ಗವರ್ನಮೆಂಟ್ನ ಪೊಲೀಸ್ ವಿಂಗ್ ಭಾಗವೇ ಅಲ್ವಾ ಸರ್? ನೋ. ಸಿ, ಇಟ್ ಈಸ್ ಎನ್ ಇಂಡಿಪೆಂಡೆಂಟ್ ಬಾಡಿ. CBI ಯಾರು?
CBI ಯಾರ್ರೀ? ಕೇಂದ್ರವೇ ನೇಮಿಸುವಂಥ ಅಧಿಕಾರಿಗಳು. ಮತ್ತೆ ಅದು ಇಂಡಿಪೆಂಡೆಂಟ್ ಬಾಡಿನಾ? ಸಿ ವೆನ್ ಯು ಸೇ ದಟ್ ಇನ್ ಒನ್ ವಾಯ್ಸ್, CBI is an independent body. Whereas you are telling Lokayukta is not an independent body. ಜನ ಆಶೀರ್ವಾದದಿಂದ ಗೆದ್ದಿದ್ದಾರೆ ಅಂತ ನನಗೆ ಅನಿಸಲ್ಲ. ನನಗೆ ಹರಿಯಾಣದ ಕಾಂಗ್ರೆಸ್ ಲೀಡರ್ಗಳು ಹೇಳಿದ್ರು, ಮಲ್ಲಿಕಾರ್ಜುನ್ ಖರ್ಗೆಯವರು ಕೂಡ ಹೇಳಿದ್ರು, ರಾಹುಲ್ ಗಾಂಧಿಯವರು ಕೂಡ ಹೇಳಿದ್ರು, ಅವರು EVM ಅನ್ನು ಹ್ಯಾಕ್ ಮಾಡಿ ಗೆದ್ದಿದ್ದಾರೆ ಅಂತ ಹೇಳಿದ್ರು. ಮಾಡೋ ಸಾಧ್ಯತೆ ಇದೆ. ಉಪಚುನಾವಣೆ ಮಾಡ್ತಾರೆ. ಕೆಲವು ಸಾರಿ ಮಾಡ್ತಾರೆ, ಕೆಲವು ಸಾರಿ ಮಾಡಲ್ಲ. ಈಗ ಹರಿಯಾಣದಲ್ಲಿ ನಾವು 60 ಸ್ಥಾನಗಳಲ್ಲಿ ಮುಂದಿದ್ದು, ಇದಕ್ಕಿದ್ದಾಗಲೇ 36ಕ್ಕೆ ಬರೋ ಕಾರಣ ಏನು? 60 ಸ್ಥಾನಗಳಲ್ಲಿ ಮುಂದಿದ್ದು. ಯಾವಾಗಲೂ ನೀವು ನೋಡಿದ್ದೀರಾ? ಟಿ ವಿನಲ್ಲಿ ಇದ್ದೀರಿ ನೀವು. ಯಾವಾಗಲೂ ಒಂದು ಪಾರ್ಟಿ 60 ಸ್ಥಾನಗಳಲ್ಲಿ ಇನ್ಸಿಯಲ್ನಲ್ಲಿ ಮುಂದೆ ಇದ್ದದ್ದು ಇದ್ದಕ್ಕಿದ್ದಲೇ 36ಕ್ಕೆ ಬಂದ್ಬಿಡ್ತದ? ಇದು ದೊಡ್ಡ ಅನುಮಾನಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಅನುಮಾನ ಪಡ್ತಾ ಇರ್ತಕ್ಕಂಥದ್ದು ನನಗೆ ಅನಿಸುತ್ತೆ ಸರಿಯಾಗಿದೆ ಅಂತ ಅನಿಸುತ್ತೆ. ಜನರಲ್ಲಾಗಿ ಅದು ಮಾಡ್ತಾರೆ. ಬಟ್ ಉಪಚುನಾವಣೆಯಲ್ಲಿ ಅವರು ಈಗ 3 ಚುನಾವಣೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ. 3 ಉಪಚುನಾವಣೆಗಳಿಂದ ಅದರ ಫಲಿತಾಂಶ ಇಂದ ಏನು ಸರ್ಕಾರ ರಚನೆ ಮಾಡೋಕ್ಕಾಗುತ್ತಾ? ಯಾವುದೇ ಲಾಭ ಇಲ್ಲ ಅಂತೀವಿ. ಯಾವುದೇ ಲಾಭ ಇಲ್ಲ. ನೋಡಪ್ಪ, ನಾವು ಕ್ಯಾಂಡಿಡೇಟ್ ಇದ್ದರೂ ನಮ್ಮಲ್ಲಿ ನಮಗೆ ಸಮರ್ಥವಾದಂಥ ಕ್ಯಾಂಡಿಡೇಟ್ ಬೇಕಾಗಿತ್ತು. ನಮ್ಮ ದೃಷ್ಟಿನಲ್ಲಿ ಯೋಗೇಶ್ವರು ಸಮರ್ಥ ಅಭ್ಯರ್ಥಿ. ಅವ್ರಿಗೆ ಟಿಕೆಟ್ ಸಿಕ್ಕಲಿಲ್ಲ, ಅನ್ಯಾಯ ಮಾಡಿದ್ರು. JDSನವರು ಅನ್ಯಾಯ ಮಾಡಿದ್ರು, BJP ಅವರು ಅನ್ಯಾಯ ಮಾಡಿದ್ರು. ಅವ್ರು ನಮ್ಮ ಬಳಿಗೆ ಬಂದರು, ಕಾಂಗ್ರೆಸ್ ಸೇರ್ಕೋತೀವಿ ಅಂದರು. ಸೇರ್ಕೊಳ್ಳಿ ಅಂತ ಹೇಳೋದು. ಕಾಂಗ್ರೆಸ್ನಲ್ಲೇ ಇದ್ದವರು ಅವರು. ಮೊದಲು 2 ಸಾರಿ MLA ಆಗಿದ್ದರು ಕಾಂಗ್ರೆಸ್ನಿಂದ. ಮತ್ತೆ ಕಾಂಗ್ರೆಸ್ ಬರ್ತೀವಿ ಅಂತಂದ್ರು, ಸೇರ್ಕೊಳ್ಳಿ ಅಂತ ಹೇಳೋದು. ಅವ್ರನ್ನ ವೆಲ್ಕಮ್ ಮಾಡಿದ್ದೀವಿ, ತಗೊಂಡಿದ್ದೀವಿ, ಮತ್ತು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಎರಡು 2014ರ BJP ಪ್ರಣಾಳಿಕೆ ಓದಿದ್ದೀರಾ? ಹೌದು. ಏನು ಹೇಳಿದ್ದಾರೆ? ಈ ವಫ್ ವಿಚಾರಕ್ಕೆ ಯಾವ್ಯಾವ ಒತ್ತುವರಿ ಆಗಿದೆ ಅದನ್ನು ತೆರವುಗೊಳಿಸಿ ಮಾಮೂಲಿ ಹಿಂದೀಕರಣ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲಿ. ಸರ್, ನಾನು ಹೇಳ್ತಾ ಇರುವಂಥದ್ದು, ಆಯ್ತಪ್ಪ, ನಾವೇನು ಮಾಡಿದ್ದೀವಿ? ನಾವೇನು ಮಾಡಿದ್ದೀವಿ? ಅವರು ಅಧಿಕಾರದಲ್ಲಿದ್ದಾಗ 216 ಕೇಸ್ಗಳಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ನಾವು ನೋಟಿಸ್ ಕೊಟ್ಟಿದ್ದೀವಿ, ಇಲ್ಲ ಅಂತ ಹೇಳಲ್ಲ ನಾನು. ಬಟ್ ನೋಟಿಸ್ನೆಲ್ಲ ವಾಪಸ್ ತಗೋಬೇಕು ಅಂತ ಹೇಳ್ಬಿಟ್ಟಿದ್ದೀವಿ. ಮತ್ತು ಯಾರನ್ನೂ ರೈತರನ್ನು ಒಕ್ಲೆಬ್ಬಿಸಬಾರ್ದು ಅಂತ ಹೇಳಿದ್ದೀವಿ. ಸರ್, ಈ ಥರ ಏಕಾಏಕಿ ನೋಟಿಸ್ ಕೊಡೋದಕ್ಕೆ ಕಾರಣ ಏನು ಸರ್? ಈಗ ಬಿಜಾಪುರದಲ್ಲಿ ಸರ್, ನನ್ನ ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಅವ್ರು ಯಾಕೆ ನೋಟಿಸ್ ಕೊಟ್ಟರು ಸರ್? ಅವ್ರು ಕೊಟ್ಟಿದ್ರು, ಅದನ್ನು ಕೂಡ ಪ್ರಶ್ನೆ ಮಾಡಿದ್ದೀವಿ. 2010ರಲ್ಲಿ ಅಂದಿನ ಮುಖ್ಯ ಕಾರ್ಯದರ್ಶಿಯಾದಂಥ SV ರಂಗನಾಥ್ ಅವರು ಕೂಡ ಒಂದು ಸುತ್ತೋಲೆ ಹೊಡಿಸ್ತಾರೆ. ಎಲ್ಲೆಲ್ಲಿ ಪುರಸಭೆ ಮತ್ತು ಕಂದಾಯ ದಾಖಲೆಗಳಲ್ಲಿ ಎಲ್ಲೆಲ್ಲಿ ಈ ಒಂದು ವಫ್ ಆಸ್ತಿ ಇಲ್ವದೆಲ್ಲ ನಮೂದಿಸಿ SP ಮತ್ತು DCಗೆ ಅಧಿಕಾರ ಕೊಡ್ತಾರೆ. ಅದು ಕೂಡ ಪ್ರಶ್ನೆ ಮಾಡಿದ್ದೀವಿ. ಬಟ್ ಇಲ್ಲಿ ಈ ಒಂದು ವಿಜಯಪುರ ಜಿಲ್ಲೆ ಉದಾಹರಣೆಗೆ 244 ರೈತರಿಗೆ ನೋಟಿಸ್ ಕೊಟ್ರಿ. 44 ಪಹಣಿಗಳಲ್ಲಿ ಸರ್ ಯಾವುದೇ ಮಾಹಿತಿ ಇಲ್ಲದೆ ವಫ್ ಅಂತ ಹೆಸರನ್ನ ಅಲ್ಲಿ ಸೇರಿಸ್ಬಿಡ್ಲಾಯಿತು ಪಹಣಿಯಲ್ಲಿ. ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತಲ್ಲ ಸರ್ ಅಧಿಕಾರಿಗಳು? ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ, ವಕ್ಫ್ ಅಂತ ಪಾಡಿಗಳಲ್ಲಿ ಬರೆದಿದ್ದಾರೆ ರೆವಿನ್ಯೂ ರೆಕಾರ್ಡ್ನಲ್ಲಿ. ನಾನು ಅದಕ್ಕೆ ಎಲ್ಲ ರೆವಿನ್ಯೂ ರೆಕಾರ್ಡ್ನಲ್ಲಿ ತಿದ್ದುಪಡಿಯಾಗಿದ್ದರೆ, ಬದಲಾವಣೆ ಆಗಿದ್ದರೆ ಅದನ್ನೆಲ್ಲ ರದ್ದು ಮಾಡಿ, ನೋಟಿಸ್ ಕೊಟ್ಟಿದ್ದರೆ ಎಲ್ಲ ವಾಪಸ್ ತಗೊಳ್ಳಿ, ಯಾವ ರೈತರನ್ನು ಒಕ್ಲೆಬ್ಬಿಸಬೇಡಿ ಅಂತೇಳಿ ಹೇಳಿದ್ದೀನಿ. ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸನ್ನ ಆಫೀಸರ್ಗಳಿಗೆ, ಕನ್ಸರ್ನ್ ಆಫೀಸರ್ಗಳಿಗೆ ಕೊಟ್ಟಿದ್ದೀನಿ. ಸೊ ಇದು ಎಲ್ಲ ಕಾಲದಲ್ಲೂ ನೋಟಿಸ್ ಕೊಡೋದು ನಡ್ಕೊಬಂದಿದೆ. ಇದನ್ನು ಇಶ್ಯೂ ಮಾಡಿದ್ದಾರೆ ಈಗ ಅಷ್ಟೇ. ಸರ್, ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಬಂದಿದ್ದು
ಅದರ ಜೊತೆಗೆ ಅದು ಅಕ್ರಮ ಅಥವಾ ಸಕ್ರಮವಾದಂಥ ರೀತಿಯಲ್ಲಿ ಬಂದಿಲ್ಲ ಅಂತ ಆರೋಪ ಬರ್ತಾ ಇದೆ. ಜಗದಾಂಬಿಕಾ ಪಾಲ್ ಅವರೇ ಬರ್ತಾ ಇದ್ದಾರೆ. ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ವಫ್ ಬಿಲ್ನ ಹೊಸದಾಗಿ ತರಬೇಕು ಅಂತ ಯಾರು ಧರಣ ಮಾಡ್ತಾ ಇದ್ದವ್ರು ಯಾರು? ಬಿಜೆಪಿ ಅವರು ಸರ್, ರೈತರು ಎಲ್ಲರೂ ಇದ್ರು. ಇವ್ರು ಯಾವ ಜಾತಿ ಯಾವ ಪಕ್ಷದವರು? ಬಿಜೆಪಿ ನಾಯಕರು. ಈಗ ಯತ್ನಾಳ್ ನೇರವಾಗಿ ಮಾಡ್ತಿದ್ದಾರೆ. ಇದ್ರ ಹಿಂದೆ ಸಿದ್ದರಾಮಯ್ಯನವರ ಕೈವಾಡ ಇದೆ ಅಂತಿದ್ದಾರೆ. ಸಿದ್ದರಾಮಯ್ಯನವರ ಕೈವಾಡದ ಮೇಲೆನೆ ಅಥವಾ ಕುಮ್ಮಕ್ಕಿನ ಮೇಲೆ ಜಮೀರ್ ಅವರು ಎಲ್ಲ ಕಡೆಗೂ ಮೌಖಿಕ ಆದೇಶವನ್ನ ಜಿಲ್ಲಾ ಮಟ್ಟದಲ್ಲಿ ತೆರಳಿ ಪ್ರವಾಸದ ಸಂದರ್ಭದಲ್ಲಿ ಆದೇಶ ಕೊಟ್ಟಿದ್ದಾರೆ. ಅದಾದ ಬಳಿಕ ಆಗ್ತಿದೆ ಅಂತ ಆರೋಪ. ಮಿನಿಸ್ಟ್ರು ಯಾರು? ಅದು ಕಾನೂನು ರೀತಿಯ ಅವರು ಯಾಕೆ ಪ್ರಣಾಳಿಕೆನಲ್ಲಿ ಮಾಡಿದ್ರು? ಬಿ ಜೆ ಪಿಯವರು ಎಲ್ಲ ಒತ್ತುವರಿನ ತೆರವು ಮಾಡಿ ಅಂತೇಳಿ ಒಕ್ ಪ್ರಾಪರ್ಟಿ ನಾವು ರಿಲಿಜಿಯಸ್ ಲೀಡರ್ಗಳ ಜೊತೆ ಮಾತಾಡಿ ಒಕ್ ಪ್ರಾಪರ್ಟಿಗಳನ್ನೆಲ್ಲ ತೆರವುಗೊಳಿಸ್ತೀವಿ ಅಂತ ಯಾಕೆ ಹೇಳಿದ್ರು ಪ್ರಣಾಳಿಕೆಯಲ್ಲಿ? ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಇಶ್ಯೂ ಮಾಡೋಕ್ಕೆ?